ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಯೋನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ತಂದೆಯ ಚಿತ್ತದಂತೆ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪ ಕ್ಷಮಾಪಣೆಗಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ನರಕದ ತಪ್ಪಿಸಿ ದೇವರ ರಾಜ್ಯಕ್ಕೆ ಸೇರಿಸುವಂಥದ್ದೇ ಆತನ ಆಹಾರವಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಇವತ್ತು ನಿನ್ನ ಆಹಾರ ಕೂಡ ದೇವರ ವಾಕ್ಯವನ್ನು ಓದುವಂಥದ್ದು, ದೇವರ ಪ್ರಾರ್ಥನೆ ಮಾಡುವಂಥದ್ದು ಮತ್ತು ದೇವರ ವಾಕ್ಯವನ್ನು ಅನೇಕ ಜನರಿಗೆ ತಿಳಿಸುವಂಥದ್ದೇ ಆಗಿರಬೇಕು. ಯಾಕಂದರೆ ದೇವರ ಆಹಾರ ಏನಾಗಿದೆ, ಅದು ನಮ್ಮ ಜೀವನದಲ್ಲಿ ಮುಖ್ಯವಾಗಿರುವಂಥದ್ದಾಗಿದೆ. ಅದಕ್ಕೆ ಕರ್ತನು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನು ನನ್ನ ತಂದೆ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ. ಇವತ್ತು ನಿನ್ನ ಚಿತ್ತ ಕೂಡ ದೇವರ ಕಾರ್ಯಗಳನ್ನು, ದೇವರ ಕೆಲಸ ಮಾಡುವಂಥದ್ದೇ ನಮ್ಮ ಆಹಾರವಾಗಿರಬೇಕೆಂದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.